ನಮಸ್ತೆ. ಇವತ್ತು 6ನೇ ದಿನದ ಹಬ್ಬದ ಪ್ರಯುಕ್ತ ನಾನು ಗೆಣಸು ಮತ್ತು ಸಬ್ಬಕ್ಕಿ ಹಾಕಿ ಪಾಯಸ ಮಾಡಿದ್ದೀನಿ. ಬಹಳ ಡಿಫ್ರೆಂಟ್ ಆಗಿರುತ್ತೆ. ಗೆಣಸಿನ ಪಾಯಸ ಚೆನ್ನಾಗಿರುತ್ತೇನ್ರಿ ಅಂತ ಕೇಳಿದ್ರೆ ಖಂಡಿತ ತುಂಬಾ ಚೆನ್ನಾಗಿರುತ್ತೆ. ಅದು ಟೇಸ್ಟ್ ಮಾಡಿದ್ರೆ ಅದು ನಿಮಗೆ ಶಾವಿಗೆ ಪಾಯಸ ಮಾಡ್ದಂಗೆ ಇರುತ್ತೆ. ಯಾಕಂದ್ರೆ ತುರಿದು ಮಾಡ್ತೀವಿ ಅದ ಕಾರಣ ಆ ಪ್ರಾಸೆಸ್ ಖಂಡಿತ ಪೂರ್ತಿ ನೋಡಿ. ಚೆನ್ನಾಗಿತ್ತು ಅಂದ್ರೆ ಖಂಡಿತ ಟ್ರೈ ಮಾಡಿ. ಬಹಳ ಬಹಳ ಚೆನ್ನಾಗಿರುತ್ತೆ. ಬಹಳ ಡಿಫ್ರೆಂಟ್ ಕೂಡ ಇರುತ್ತೆ. ಬೆಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ. ಪ್ರಾಸೆಸ್ ನೋಡೋಣವಾ? ಮೊದಲು ಒಂದು ಲೋಟದಷ್ಟು ಅಂದರೆ ಕಾಫಿ ಲೋಟದಷ್ಟು ಮಾತ್ರ ನಾನು ಸಬ್ಬಕ್ಕಿನ 1 ಗಂಟೆ ಮುಂಚೆ ನೆನೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ನೆನೆಬೇಕು. ನೆಂದ್ರೆ ಪಾಯಸ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾನು ಒಂದು ಮೀಡಿಯಮ್ ಸೈಜ್ ಗೆಣಸಿನ ತೊಗೊಂಡು ಆ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಕ್ಕೊಂಡ್ಬಿಟ್ಟು ತುರ್ಕೊಂಡಿದ್ದೀನಿ ಪೂರ್ತಿಯಾಗಿ. ತುರ್ಕೊಂಡಾದಮೇಲೆ ನಾನು ಒಂದು ಬಾಣಲಿ ಒಳಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಅದಕ್ಕೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಹಾಕ್ಬಿಟ್ಟು ಅದ್ರ ಜೊತೆಗೇನೆ ನಾನು ತುರಿದಂತಹ ಗೆಣಸಿನ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ದೀನಿ. ಆಮೇಲೆ ಭಾಳ ಹೊತ್ತು ತಿನ್ನಬೇಕಾಗಿಲ್ಲ, ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕು. ಆಮೇಲೆ 1 ಲೋಟದಷ್ಟು ಹಾಲು ಹಾಕ್ಬಿಟ್ಟು ಅದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸಿದ್ದೀನಿ. ಭಾಳ ಹೊತ್ತಲ್ಲ, ಸ್ವಲ್ಪ ಬೇಗ ಬೆಂದುಬಿಡತ್ತೆ ಗೆಣಸು. ಅದು ಬೆಂದ ತಕ್ಷಣಕ್ಕೆ ನಾವು ನೆನೆಟ್ಕೊಂಡಂತಹ ಸಬ್ಬಕ್ಕಿನ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಅದು ಚೆನ್ನಾಗಿ ಕುದಿಬೇಕು. ಅದು ಗೆಣಸು ಮತ್ತು ಸಬ್ಬಕ್ಕಿ ಕುದ್ದಾದಮೇಲೆ ಹಸಿ ಕೊಬ್ಬರಿ ಹಾಕಿದ್ದೀನಿ ಮತ್ತು 1 ಲೋಟ ಹಾಲಲ್ಲಿ, ಮ್ಯಾಕ್ಸಿಮಮ್ ಹಾಲಲ್ಲಿ ಕುದಿಸಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಪಾಯಸ. ಆಮೇಲೆ ಅದನ್ನು ಚೆನ್ನಾಗಿ ಕುದ್ದಿದೆ ಅಂತ ಅಂದಾಗ ಮತ್ತು ಮೇಲ್ಗಡೆ ಹಾಲು ಹಾಕಿದ್ದೀನಿ. ಯಾಕಂದ್ರೆ ಸ್ವಲ್ಪ ಇದಾಕಿ ಸಬ್ಬಕ್ಕಿ ಹಾಕಿರೋದ್ರಿಂದ ಬಿಗಿಸ್ಕೊಳ್ಳುತ್ತೆ. ಆದ ಕಾರಣ ಅವಾಗ ಹಾಲು ಹಾಕ್ತಾ ನಾವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಕುದಿಸ್ಬೇಕಾಗತ್ತೆ. ಆಮೇಲೆ ಅದಕ್ಕೆ ಸರಿಯಾದಂಥ ತಕ್ಕಷ್ಟು ಬೆಲ್ಲ ಹಾಕಿ, ಸಕ್ಕರೆ ಹಾಕೋರು ಸಕ್ಕರೆ ಹಾಕ್ತಾರೆ, ಬಟ್ ನಾನು ಬೆಲ್ಲ ಹಾಕ್ತೀನಿ. ಸಕ್ಕರೆ ಅಷ್ಟೊಂದು ಇಷ್ಟಪಡಲ್ಲ, ಅದಕ್ಕೋಸ್ಕರ. ಆಮೇಲೆ ತುಪ್ಪ ಹಾಕಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಕುದಿಸಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿಟ್ಟು. ತುಂಬ ಚೆನ್ನಾಗಿರುತ್ತೆ, ಈಸಿ ಆಗುತ್ತೆ. ಜಸ್ಟ್ 10 ಮಿನಿಟ್ಸಲ್ಲಿ ಪಾಯಸ ಆಗೋಗುತ್ತೆ. ನೀವು ಟ್ರೈ ಮಾಡಬೇಕು ಅನಿಸಿದ್ರೆ ಖಂಡಿತ ಟ್ರೈ ಮಾಡಿ. ಇದು ಹೊಸದಾಗಿರುತ್ತೆ, ಅಷ್ಟೇ ಒಳ್ಳೆ ಟೇಸ್ಟ್ ಕೊಡುತ್ತೆ. ಭಾಳ ರುಚಿಯಾಗಿರುತ್ತೆ ನೋಡಿ. ಎಷ್ಟು ನೀಟಾಗಿದೆ, ಎಷ್ಟು ಚೆನ್ನಾಗಿದೆ ಕೂಡ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿತ್ತು. ಡಿಫ್ರೆಂಟ್ ಆಫ್ ಪಾಯಸಗಳು ಮಾಡ್ತಾಯಿದ್ರೆ ಒಂಥರ ಖುಷಿ ಇರುತ್ತಲ್ಲ, ಅದಕ್ಕೋಸ್ಕರನೇ. ಟ್ರೈ ಮಾಡ್ತೀರಾ? ಥ್ಯಾಂಕ್ ಯು.